ನಮಸ್ತೆ ವೀಕ್ಷಕರೇ, ನಮ್ಮನೆ ರುಚಿಗೆ ಸ್ವಾಗತ. ನಾನು ಈ ದಿನ ನಿಮಗೆ ರಾಗಿ ಹಿಟ್ಟಿನ ತಾಲಿಪಟ್ಟು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ಬೇಕಾಗುವ ಸಾಮಗ್ರಿಗಳು: ಒಂದು ದೊಡ್ಡ ಬಟ್ಲಲ್ಲಿ ರಾಗಿ ಹಿಟ್ಟು, ಅರ್ಧ ಬಟ್ಲು ಅಕ್ಕಿ ಹಿಟ್ಟು, ಬೇಕಾದಷ್ಟು ನೀರು, ಎಣ್ಣೆ ಅಥವಾ ತುಪ್ಪ, ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನ್ ಗೋಧಿ ಹಿಟ್ಟು, ಎಳ್ಳು 1 ಸ್ಪೂನು, ಕಡಲೆಪಪ್ಪು 1 ಸ್ಪೂನು, ಕಡಲೆ ಬೀಜ 2 ಸ್ಪೂನು, ಅರ್ಧ ಕಪ್ಪು ಹಸಿ ಕೊಬ್ಬರಿ, ಒಂದು ಮೀಡಿಯಂ ಗಾತ್ರದ ಸೈಜ್ದು ಈರುಳ್ಳಿ, 4 ರಿಂದ 5 ಮೆಣಸಿನಕಾಯಿ, ಹಸಿ ಶುಂಠಿ ಒಂದು ಚಿಕ್ಕ ಪೀಸು, ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಈಗ ನಾನು ಮಿಕ್ಸಿ ಜಾರ್ಗೆ ಕಡಲೆ ಬೀಜ ಮತ್ತು ಕಡಲೆಪಪ್ಪು ಹಾಕಿ ತರಿತರಿಯಾಗಿ ಪುಡಿ ಮಾಡ್ಕೊತೀನಿ. ಒಂದು ಬಟ್ಲಿಗೆ ಕಡಲೆ ಬೀಜ ಮತ್ತು ಕಡಲೆಪಪ್ಪು ಪುಡಿನ ಹಾಕ್ಕೋತಾ ಇದ್ದೀನಿ. ಈಗ ಮಿಕ್ಸಿ ಜಾರಿಗೆ ಕೊಬ್ಬರಿ, ಹಸಿಮೆಣಸಿನಕಾಯಿ, ಶುಂಠಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ತರಿತರಿಯಾಗಿ ರುಬ್ಕೊಬೇಕು. ಈಗ ನಾವು ರುಬ್ಬಿರೋ ಕೊಬ್ಬರಿ ಮತ್ತು ಹಸಿಮೆಣಸಿನಕಾಯಿ ಮಿಶ್ರಣನ ಒಂದು ಬಟ್ಲಿಗೆ ಹಾಕ್ಕೊಳ್ಳೋಣ. ಈಗ ಬಟ್ಲಿಗೆ ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಎಳ್ಳು, ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣದಾಗಿ ಹಚ್ಕೊಂಡಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು. ಈಗ ನಾವು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಕಿದ್ದರೆ ನಾವು ಇನ್ನೂ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ರೀತಿ ಗಟ್ಟಿಯಾಗಿ ಬೆರೆಸಿದ ಮೇಲೆ ಒಂದು ಅರ್ಧ ಗಂಟೆ ನೆನೆಯೋಕ್ಕೆ ಬಿಡಿ. ಈಗ ನಾವು ತವ ಕಾಯಕ್ಕಿಟ್ಟು 1 ಸ್ಪೂನ್ ತುಪ್ಪ ಹಾಕೋಣ. ತವ ಕಾಯೋದ್ರೊಳಗೆ ಈಗ ನಾವು ಪ್ಲಾಸ್ಟಿಕ್ ಹಾಳೆ ಅಥವಾ ಎಣ್ಣೆ ಕವರ್ ತಗೊಂಡು ಸ್ವಲ್ಪ ಎಣ್ಣೆ ಹಚ್ಕೊಂಡು ಒಂದು ಸ್ವಲ್ಪ ಉಂಡೆ ಮಾಡಿಕೊಂಡು ಅದನ್ನು ತಟ್ಕೊಳ್ಳೋಣ. ನಮ್ಗೆ ಎಷ್ಟು ಅಗಲ ಬೇಕೋ ಅಷ್ಟಗಲ ತಟ್ಕೊಬೇಕು. ಈಗ ನಾವು ತಟ್ಕೊಂಡಿರೋ ರೊಟ್ಟಿನ ತವ ಮೇಲೆ ಹಾಕೋಣ. ಆಮೇಲೆ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಂಡು ಒಂದು 2 ನಿಮಿಷ ನಾವು ಲಿಡ್ ಮುಚ್ಚಿ ಬೇಯಕ್ಕಿಡೋಣ. ಈಗ ಲಿಡ್ ತೆಗೆದು ಇನ್ನೊಂದು ಕಡೆ ಬೇಯಕ್ಕೆ ಬಿಡಬೇಕು. ಎರಡೂ ಕಡೆ ಚೆನ್ನಾಗಿ ಬೇಯಿಸಬೇಕು, ಯಾಕೆಂದರೆ ಇದು ರಾಗಿ ಹಿಟ್ಟಾಗಿರೋದ್ರಿಂದ ಚೆನ್ನಾಗಿ ಬೇಯಬೇಕು. ತವ ಮೇಲಿರೋ ರೊಟ್ಟಿ ಬೇಯೋದ್ರೊಳಗೆ ನಾವು ಇನ್ನೊಂದು ರೊಟ್ಟಿನ ತಟ್ಕೊಳ್ಳೋಣ. ಒಂಚೂರು ಎಣ್ಣೆ ಸವರಿ ಇನ್ನು ಸ್ವಲ್ಪ ಹಿಟ್ಟು ತಗೊಂಡು ನೀಟಾಗಿ ತಟ್ಕೊಳ್ಳೋಣ. ಈಗ ಎರಡೂ ಕಡೆ ರೊಟ್ಟಿ ಬೆಂದಿರೋದ್ರಿಂದ ನಾವು ಅದನ್ನು ಒಂದು ಪ್ಲೇಟ್ಗೆ ತಗೊಳ್ಳೋಣ. ಈಗ ಮತ್ತೆ ತವ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಮತ್ತೆ ತಟ್ಕೊಂಡಿರೋ ಇನ್ನೊಂದು ರೊಟ್ಟಿನ ನಾವು ತವ ಮೇಲೆ ಹಾಕ್ಕೊಳ್ಳೋಣ. ಅದೇ ರೀತಿ ಮೇಲೇನು ಇನ್ನೊಂದು ಸ್ಪೂನು ತುಪ್ಪ ಹಾಕ್ಕೊಂಡು ಲಿಡ್ನ ಒಂದು 3 ನಿಮಿಷದಿಂದ 4 ನಿಮಿಷ ಮುಚ್ಚಿಡೋಣ. ಈಗ ನಾವು ಲಿಡ್ ತೆಗೆದು ಇನ್ನೊಂದು ಕಡೆ ರೊಟ್ಟಿನ ತಿರುಗಿಸೋಣ. ತಿರುಗಿಸಿ ಈ ಕಡೆನೂ ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕು. ಈಗ ಇದು ಬೆಂದಿದೆ. ಈಗ ನಾವಿದನ್ನು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಈಗ ರಾಗಿ ಹಿಟ್ಟಿನ ತಾಲಿಪಟ್ಟು ರೆಡಿಯಾಗಿದೆ. ಇದನ್ನು ಚಟ್ನಿ ಅಥವಾ ತುಪ್ಪದ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ.